ಅತ್ತ ಅಲ್ಲು ಅರ್ಜುನ್ ವಿಚಾರಣೆ, ಇತ್ತ ಅಲ್ಲು ಅರ್ಜುನ್ ಬೌನ್ಸರ್ಸ್ ಬಂಧನ. ಥಿಯೇಟರ್ನಲ್ಲಿ ಪ್ರೇಕ್ಷಕರನ್ನ ತಳ್ಳಿದ ಆರೋಪದ ಅಡಿಯಲ್ಲಿ ಬೌನ್ಸರ್ಸ್ಗಳನ್ನ ಅರೆಸ್ಟ್ ಮಾಡಲಾಗಿದೆ. ಒಂದು ಕಡೆ ಅಲ್ಲು ಅರ್ಜುನ್ರ ವಿಚಾರಣೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಅಲ್ಲು ಅರ್ಜುನ್ ಅವರ ಬೌನ್ಸರ್ಸ್ನ ಬಂಧಿಸಲಾಗಿದೆ. ಥಿಯೇಟರ್ನಲ್ಲಿ ಪ್ರೇಕ್ಷಕರನ್ನ ತಳ್ಳಿದ ಆರೋಪದ ಆಧಾರದ ಅಡಿಯಲ್ಲಿ ಅವ್ರನ್ನ ಬಂಧಿಸಲಾಗಿದೆ. ಬೌನ್ಸರ್ ಆಂಟೋನಿಯನ್ನ ಬಂಧಿಸಿದ್ದಾರೆ ಚಿಕ್ಕಪಡಳ್ಳಿ ಪೊಲೀಸರು. ವಿಚಾರಣೆ ಮುಗಿಸಿ ಠಾಣೆಯಿಂದ ಹೊರಟಿದ್ದಾರೆ ಅಲ್ಲು ಅರ್ಜುನ್. ನಟ ಅಲ್ಲು ಅರ್ಜುನ್ಗೆ 3 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಲಾಗಿದೆ. ಚಿಕ್ಕಡಪಳ್ಳಿ ಪೊಲೀಸ್ ಠಾಣೆಯಿಂದ ತೆರಳಿದ್ದಾರೆ ನಟ ಅಲ್ಲು ಅರ್ಜುನ್. ನಟ ಅಲ್ಲು ಅರ್ಜುನ್ಗೆ ಪೊಲೀಸರಿಂದ ಪ್ರಶ್ನೆಗಳ ಸುರಿಮಳೆಯಾಗಿದೆ. ಅಲ್ಲು ಅರ್ಜುನ್ ಹೇಳಿಕೆಗಳನ್ನು ಪೊಲೀಸರು ಈಗ ದಾಖಲಿಸಿಕೊಂಡಿದ್ದಾರೆ. ನೋಡ್ತಾ ಇದ್ದೀವಿ, ಒಂದು ಕಡೆ ಅಲ್ಲು ಅರ್ಜುನ್ ವಿಚಾರಣೆಗೆ ಹಾಜರಾಗಿದ್ರೆ, ಮತ್ತೊಂದು ಕಡೆ ಅವರ ಬೌನ್ಸರ್ನ ನೇರವಾಗಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾರಣ ಏನು? ಥಿಯೇಟರ್ನಲ್ಲಿ ಪ್ರೇಕ್ಷಕರನ್ನ ತಳ್ಳಿದಂಥ ಆರೋಪದ ಅಡಿಯಲ್ಲಿ ಬೌನ್ಸರ್ ಆಂಟೋನಿಯನ್ನ ಬಂಧಿಸಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದ್ರಮೋಹನ್, ಪುಷ್ಪ 2 ರಿಲೀಸ್ ವೇಳೆ ಆದಂತ ಅವಘಡ, ಪೊಲೀಸರ ಮುಂದೆ ಅಲ್ಲು ಅರ್ಜುನ್ ಈಗ ವಿಚಾರಣೆಗೆ ಹಾಜರಾಗಿದ್ರು. ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಗಿದೆ? ಹೌದು ಮಧುಸೂದನ್, ಮುಖ್ಯವಾಗಿ ಅಲ್ಲು ಅರ್ಜುನ್ ಅವ್ರನ್ನ ಹೈದರಾಬಾದ್ನ ಚಿಕ್ಕಡಪಳ್ಳಿ ಪೊಲೀಸರು ಇವತ್ತು ಸುದೀರ್ಘವಾಗಿ ವಿಚಾರಣೆಯನ್ನು ನಡೆಸಿದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ ಇಲ್ಲಿವರೆಗೂ ಕೂಡ ವಿಚಾರಣೆ ನಡೆಸಿದ್ದಾರೆ. ಈಗಷ್ಟೇ ಅಲ್ಲು ಅರ್ಜುನ್ ಅವರು ಪೊಲೀಸ್ ಸ್ಟೇಷನಿಂದ ತಮ್ಮ ಮನೆಗೆ ವಾಪಸ್ ಆಗಿದ್ದಾರೆ. ಮುಖ್ಯವಾಗಿ ಅಲ್ಲು ಅರ್ಜುನ್ ಅವರಿಗೆ ಡಿಸೆಂಬರ್ 4ರಂದು ನಡೆದಂತಹ ಕಾಲ್ತುಳಿತ ಘಟನೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪೊಲೀಸರು ಪಡ್ಕೊಂಡಿದ್ದಾರೆ. ಮುಖ್ಯವಾಗಿ ಈಗ ಡಿಸೆಂಬರ್ 4ನೇ ತಾರೀಕು ಪ್ರೀಮಿಯರ್ ಶೋಗೆ ಹೋಗ್ಲಿಕ್ಕೆ ನಿಮಗೆ ಪೊಲೀಸರ ಅನುಮತಿ ಇತ್ತಾ? ಪೊಲೀಸರು ಅನುಮತಿಯನ್ನು ನೀಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಾಕ್ಷಿ ಆಧಾರಗಳು ನಿಮಗಿದೆಯಾ? ಈಗ ಮುಖ್ಯವಾಗಿ ಅಲ್ಲು ಅರ್ಜುನ್ ಅವರ ಸಿನಿಮಾ ತಂಡದಿಂದ ಪೊಲೀಸ್ ಠಾಣೆಗೆ ಭದ್ರತೆಗಾಗಿ ಒಂದು ಪತ್ರವನ್ನು ಕೊಡಲಾಗಿತ್ತು. ಆ ಪತ್ರವನ್ನು ಪೊಲೀಸರು ಸ್ವೀಕರಿಸಿದ್ರು. ಆದರೆ ನಾವು ಭದ್ರತೆಯನ್ನು ಕೊಡ್ತೇವೆ ಅಂತೇಳಿ ಲಿಖಿತವಾಗಿ ಯಾವುದನ್ನು ಕೂಡ ಅಲ್ಲು ಅರ್ಜುನ್ ಅವರ ಸಿನಿಮಾ ತಂಡಕ್ಕೆ ತಿಳಿಸಿರಲಿಲ್ಲ. ನಿರ್ಮಾಪಕರಿಗಾಗಲಿ ಅಥವಾ ಸಂಧ್ಯಾ ಥಿಯೇಟರ್ ಅವ್ರಿಗಾಗಲಿ ಪೊಲೀಸರು ತಿಳಿಸಿರಲಿಲ್ಲ. ಆದರೂ ಕೂಡ ಅಲ್ಲು ಅರ್ಜುನ್ ಅವರು ಅವತ್ತು ಸಂಧ್ಯಾ ಥಿಯೇಟರ್ಗೆ ಬಂದಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಮಾಡಿದರೆ, ಜೊತೆಗೆ ನೀವು ಸಿನಿಮಾ ಥಿಯೇಟರ್ಗೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಎಷ್ಟು ಜನ ಬೌನ್ಸರ್ಗಳಿದ್ರು, ಅವ್ರು ಯಾರ್ಯಾರು, ಮುಖ್ಯವಾಗಿ ಆ ಸಂದರ್ಭದಲ್ಲಿ ನಿಮ್ಮ ಸುತ್ತಮುತ್ತ ಬೌನ್ಸರ್ಗಳು ಇದ್ದಂಥ ಜನರನ್ನ ತಳ್ಳುದ್ರ, ಮತ್ತು ಸಿನಿಮಾ ಥಿಯೇಟರ್ನ ಹೊರಭಾಗದಲ್ಲಿ ಏನು ಘಟನೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಯಾವಾಗ ಮಾಹಿತಿ ಗೊತ್ತಾಯಿತು, ಯಾರಿಂದ ಮಾಹಿತಿ ಗೊತ್ತಾಯಿತು? ಈ ಕಾಲ್ತುಳಿತದಲ್ಲಿ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟ ಮೇಲೂ ಕೂಡ ನೀವು ಯಾಕೆ ಥಿಯೇಟರ್ನಲ್ಲೇ ಕುಳಿತುಕೊಂಡು ಸಿನಿಮಾವನ್ನು ನೋಡಿದ್ರಿ, ನೀವೇಕೆ ಬೇಗ ಹೊರಗಡೆ ಬಂದು ಮನೆಗೆ ಹೋಗುವಂಥ ಕೆಲಸವನ್ನು ಮಾಡಲಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಜೊತೆಗೆ ಈಗ ನಿಮ್ಮ ವಿರುದ್ಧ ಇರತಕ್ಕಂಥ ಆರೋಪಗಳ ಬಗ್ಗೆ ಸಂಬಂಧಪಟ್ಟಂತೆ ನಿಮ್ಮ ಉತ್ತರ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಕೇಳಿ ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದರೆ. ಮುಖ್ಯವಾಗಿ ಈಗ ಬೌನ್ಸರ್ಗಳೇ ಅಲ್ಲಿ ಅಲ್ಲು ಅರ್ಜುನ್ ಅವರ ಸುತ್ತಮುತ್ತ ಇದ್ದಂತಹ ಅಭಿಮಾನಿಗಳನ್ನು, ಜನರನ್ನು ತಳ್ಳಿದ್ರು. ಈ ವೇಳೆಯಲ್ಲೇ ರೇವತಿ ಅವರು ಕೂಡ ಕೆಳಗಡೆ ಬಿದ್ದರು. ಅವ್ರ ಮೇಲೆ ಕಾಲ್ತುಳಿತ ಸಂಭವಿಸಿ ಅವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ ಅವರ ಬೌನ್ಸರ್ ಆಂಟೋನಿ ಅವ್ರನ್ನು ಕೂಡ ನೆನ್ನೆ ಚಿಕ್ಕಡಪಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಈಗ ಈಗ ಅವ್ರನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಈಗ ಅಲ್ಲು ಅರ್ಜುನ್ ಅವರು ಈಗಾಗಲೇ ಹೈಕೋರ್ಟ್ನಿಂದ ಬೇಲನ್ನು ಪಡ್ಕೊಂಡಿದ್ದರಿಂದಾಗಿ ಇವತ್ತು ಬಂಧಿಸಲಿಕ್ಕೆ ಹೋಗಿಲ್ಲ. ಅವರಿಗೆ 1 ತಿಂಗಳ ಕಾಲ ಮಧ್ಯಂತರ ಜಾಮೀನನ್ನು ಹೈಕೋರ್ಟ್ ನೀಡಿದೆ. ಹೀಗಾಗಿ ಒಂದು ಜಾಮೀನಿನ ಅವಧಿನಲ್ಲೇ ಪೊಲೀಸರ ತನಿಖೆಗೆ, ವಿಚಾರಣೆಗೆ ಸಹಕರಿಸಬೇಕು ಅನ್ನೋ ಒಂದು ಷರತ್ತನ್ನು ಕೂಡ ಹೈಕೋರ್ಟ್ ವಿಧಿಸಿತ್ತು. ಈ ಕಾರಣಕ್ಕಾಗಿಯೇ ಇವತ್ತು ಅಲ್ಲು ಅರ್ಜುನ್ ಅವರು ಚಿಕ್ಕಡಪಳ್ಳಿ ಪೊಲೀಸರ ಮುಂದೆ ಹಾಜರಾಗಿ ತಮ್ಮ ಹೇಳಿಕೆಯನ್ನು ನೀಡಿದರೆ ಪೊಲೀಸ್ ವಿಚಾರಣೆಗೆ ಒಳಪಟ್ಟಿದ್ದಾರೆ. ಈಗ ಮುಂದೆ ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ಸಾಕ್ಷ್ಯವನ್ನು ಕಲೆ ಹಾಕಿದ್ದಾರೆ. ಸಂಧ್ಯಾ ಥಿಯೇಟರ್ನಲ್ಲಿ ಅವತ್ತು ನಡೆದಂಥ ಘಟನೆಗಳ ವಿಡಿಯೋಗಳೆಲ್ಲವನ್ನು ಕೂಡ ಸಂಗ್ರಹಿಸಿದ್ದಾರೆ. ತಳ್ಳಾಟ, ನೂಕಾಟ ಆಗಿದ್ದು ಮತ್ತು ಅಲ್ಲು ಅರ್ಜುನ್ ಅವರು ಕಾರ್ನಲ್ಲಿ ಬಂದಿದ್ದು, ಜನರತ್ತ ಕೈ ಬೀಸಿದ್ದು ಎಲ್ಲ ವಿಡಿಯೋಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ಈ ವಿಡಿಯೋಗಳನ್ನು ಕೂಡ ಅಲ್ಲು ಅರ್ಜುನ್ ಅವರ ಮುಂದಿಟ್ಟೆ ಇವತ್ತು ವಿಚಾರಣೆಯನ್ನು ಕೂಡ ನಡೆಸಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.